ಸರ್ ಲೆಟ್ಸ್ ಗೋ ಮಡಿಕೇರಿ. ಅದಕ್ಕೆ ದುಬಾರಿನ ಸದ್ಯಕ್ಕೆ ಕ್ಲೋಸ್ ಮಾಡೋರೆ ಇವರು ಸಬ್ಸ್ಕ್ರೈಬರ್ ಅಂತ ನಮ್ಮ ಬ್ರದರ್ ಅನ್ಕೊಳ್ರಿ ಲೆಕ್ಕಾಚಾರದಲ್ಲಿ. ಲೆಟ್ಸ್ ಗೋ ಫಾರ್ ಅದರ್ ಹೋಟೆಲ್ ಸರ್. ಯಸ್ ಲೆಟ್ಸ್ ಗೋ ಫಾರ್ ಬೈ ಬೈ. ಆ ಕಾರಣದಿಂದ ಎಲಿಫೆಂಟ್ ಕ್ಲೋಸ್ ಮಾಡೋರೆ ಸದ್ಯಕ್ಕೆ. ನೋಡ್ಬೋದು ಫುಲ್ ಬಾರ್ಗೇನ್ ನಡೀತಾ ಇದ್ದಿಲ್ಲಿ. ಯಾಕಂದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಾಗ ನಾವು ಕಸ್ಟಮರ್ಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳೋದು ಅದು ನಮ್ಮ ಜವಾಬ್ದಾರಿ. ಅದು ಇಲ್ಲ CNG ಇದೆ, CNG ಫಿಲ್ ಮಾಡಿಸ್ಕೊಂಬಿಡೋಣ ಅಂತ ನಿಲ್ಸಿದ್ದು. ಡ್ರೈವರ್ಸ್ಗೆ ಏನಾರ ಅವೈಲಬಿಲಿಟಿ ಇದೆಯಾ ರೂಮ್ಸು ಅಂತ ಪಾಪ ಅವರು ಕಸ್ಟಮರ್ ಕೇಳಿದ್ರು. ಹಾಯ್ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ನಿನ್ನೆ ರಾತ್ರಿ ಬಂದ್ಬಿಟ್ಟು ಹಾಲ್ಟ್ ಆಗಿದ್ದು ಇಲ್ಲ ಮೈಸೂರಲ್ಲೇ. ಒಳ್ಳೆ ನಿದ್ದೆ ಅಂದ್ಕೊಳ್ರಿ. ಕಸ್ಟಮರ್ ಮಾತ್ರ ಬೆಂಕಿ ಕಸ್ಟಮರ್. ಒಳ್ಳೆ ರೂಮ್ ಕೊಟ್ಟಿದ್ರು, ಒಳ್ಳೆ ನಿದ್ದೆ ಆಯ್ತು ಅಂದ್ಕೊಳ್ರಿ. ರೂಮ್ ಬಂದ್ಬಿಟ್ಟು ಇದೆ ನೈಟಲ್ಲಿ ಏನೇನು ಕಾಣಿಸ್ತಾರೆ ಗೊತ್ತಿಲ್ಲ. ಇದೇ ಯಾವುದೋ ಒಂದು ಮನೆ ಥರ ಇದು. ಅದರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಯಾವುದೋ ಒಂದು ರೂಮ್ ತೊಗೊಂಡಿದ್ರು. ಇದೇ ರೂಮ್ ಅನಿಸುತ್ತೆ. ಈ ರೂಮ್ ತೊಗೊಂಡಿದ್ರು. ತೊಗೊಂಡು ಬೆಳಗ್ಗೆನೇ ಎದ್ದು ಅವ್ರು ಇದೊಳಗಿಂತ ಮುಂಚೆನೇ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಗಿಡ ಎಲ್ಲ ಹಾಕ್ಕೊಂಡು ನಮ್ಮ ಬಲರಾಮ್ನ ಫುಲ್ಲು ನೆನೆ ಮಳೆ ಬಿದ್ದಿರೋದಕ್ಕೆ ಗಲೀಜಾಗಿ ಹೋಗಿದ್ನಲ್ಲ, ಅದು ಕ್ಲೀನಾಗಿ ತೊಳ್ಕೊಂಡೆ ಒಂದು ರೌಂಡು. ಅಂದರೆ ಒರೆಸ್ಕೊಂಡಿದ್ದೀನಿ, ತೊಳ್ಕೊಂಡಿಲ್ಲ. ಬಟ್ ಎಲ್ಲೂ ಗಲೀಜಿಲ್ಲ, ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ಕಸ್ಟಮರ್ ಒಂದು ಪಕ್ಕ ಒಂದು 8:30 9 ಗಂಟೆ ಮಾಡೇ ಮಾಡ್ತಾರೆ. ಯಾಕಂದರೆ ಇನ್ನೂ ಎದ್ದೇ ಇಲ್ಲ ಅವರು. ನಾವು ಅವಾಗಲೇ ಬರ್ಬೇಕಾದ್ರೆ ನೋಡ್ಕೊಂಬಂದು ಇನ್ನೂ ಎದ್ದಿರಲಿಲ್ಲ. ಅದಕ್ಕೆ ಇವಾಗ ನಾವು ಹೋಗ್ಬಿಟ್ಟು ಟೀ ಇಲ್ಲ ಕಾಫಿ ಕುಡ್ಕೊಂಬರೋಣ. ಇನ್ನೇಂದೂ ಟೀ ಎಲ್ಲೂ ಸಿಗ್ತಾಯಿಲ್ಲ. ಈ ರಾಜ್ಕುಮಾರ್ ರೋಡಲ್ಲಿ ಎಲ್ಲೂ ಟೀ ಸಿಗ್ತಾಯಿಲ್ಲ ಗುರು. ಅದೊಂದು ಬೇಜಾರಾಗ್ಬಿಟ್ಟೈತೆ. ನಮ್ಮ ಬಲರಾಮನ್ನು ವಾರ್ಮಪ್ ಬಿಟ್ಟಿದ್ದೆ. ಫುಲ್ ವಾರ್ಮಪ್ ಆಗೋನೆ. ಬನ್ನಿ ಓಡೋಣ. ಸ್ನೇಹಿತರೆ, ನಾನು ಟೀ ಎಲ್ಲ ಕುಡ್ದು ಬಂದಮೇಲೆ ಕಸ್ಟಮರ್ ಆಮೇಲೆ 8:15 ಬಂದರು. ಸರ್ ಬನ್ನಿ ನಾವು ಟೀ ಕುಡ್ಕೊಂಬರೋಣ ಅಂತಂದರು. ಬಟ್ ಅವ್ರ ವೈಫೇನೂ ಬಂದಿರಲಿಲ್ಲ. ಅವ್ರೊಬ್ಬರನ್ನೇ ಕರ್ಕೊಂಬಂದಿದ್ದೀನಿ. ನೋಡೋದು ನಮ್ಮ ಕಸ್ಟಮರು ಆಮೇಲೆ ಅವ್ರ ಪಾಪು ಎರಡನೇದು ಇಬ್ಬರು ಬಂದವ್ರೆ. ಟೀ ಕುಡಿದ್ರು. ಸೀದಾ ಇವಾಗ ಕರ್ಕೊಂಡೋಗಿ ಅಲ್ಲೇ ವಾಪಸ್ ಬಿಡೋದು. ಮತ್ತು ಒಂದು 10-15 ನಿಮಿಷದಲ್ಲಿ ಓಡೋದಂತೆ. ಅವ್ರ ವೈಫ್ ಅವರೆಲ್ಲ ರೆಡಿ ಆಗ್ತಾವ್ರೆ. ರೆಡಿ ಆಗಿದ ತಕ್ಷಣ ಡೈರೆಕ್ಟಾಗಿ ಮಡಿಕೇರಿ ರೂಟಲ್ಲಿ ಅದನ್ನು ಒಳ್ಳೆ ರೆಸ್ಟೋರೆಂಟ್ ಹತ್ರ ಸೈಡ್ಗೆ ಹಾಕಿ ನಾಷ್ಟಾಗಿ ಇಷ್ಟ ಮಾಡಿಕೊಂಡು ಸೀದಾ ನಾವು ಕುಶಾಲನಗರ ಕಡೆ ಓಡೋದು. ಬರೀ ಹೋಗೋಣ ಸ್ನೇಹಿತರೆ. ಫೈನಲಿ ಹೊರಟಿದ್ದೀರಿ ಇವಾಗ ಮಡಿಕೇರಿ ಕಡೆಗೆ. ಸರ್ ಲೆಟ್ಸ್ ಗೋ ಮಡಿಕೇರಿ. ಬಾಯ್ ಬಾಯ್ ಮೈಸೂರು. ಟಾಟಾ ಬಾಯ್ ಬಾಯ್. ಸ್ನೇಹಿತರೆ, ನಾಷ್ಟಕ್ಕೆ ಅಂತ ಇಲ್ಲಿ ಆರೋ ಹೋಟ್ಲ್ ಹತ್ರ ಸೈಡ್ಗೆ ಹಾಕಿದ್ದೀರಿ. ನಾಷ್ಟ ಇಷ್ಟ ಮಾಡ್ಕೊಂಡು ಬಂದ್ಬಿಡೋಣ. ನಮ್ಮ ಕಸ್ಟಮರ್ ಡೋರ್ ಹಾಕ್ದಂಗಿಲ್ಲ ಕರೆಕ್ಟಾಗಿ, ಲಾಕ್ ಬೇಯ್ತಾ ಇಲ್ಲ. ಬನ್ನಿ ಹೊರಟು ಒಂದು ಒಳ್ಳೆ ಮಸಾಲೆ ದೋಸೆ ಇಡ್ಲಿ ಪೂರಿ ಏನಾರ ತಿನ್ಕೊಂಡು ಬರೋಣಂತೆ. ನಾನು ಬೆಳಗ್ಗೆ ನಾಷ್ಟ ಬಂದ್ಬಿಟ್ಟು ಮೈಸೂರು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ. ಮೈಸೂರು ಬಂದ್ಬಿಟ್ಟು ಮೈಸೂರು ಮಸಾಲೆ ದೋಸೆನೇ ತಿನ್ನಬೇಕು ಅಂತ ನೋಡೋಣ. ತಿನ್ಬಿಟ್ರೆ ಟೇಸ್ಟ್ ಹೆಂಗೈತೆ ಅಂತ ಹೇಳ. ಮೈಸೂರಿಂದ ಮಡಿಕೇರಿಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಇಂಡಿಯನ್ ಬಂಕ್ ಐತೆ. ಸರ್ ಇಂಡಿಯನ್ ಅಲ್ಲ, ಭಾರತ್ ಬಂಕು. ಇಲ್ಲ CNG ಐತೆ, CNG ಫಿಲ್ ಮಾಡಿಸ್ಕೊಂಬಿಡೋಣ ಅಂತ ನಿಲ್ಸಿದ್ದು. CNG ಆಲ್ಮೋಸ್ಟ್ ಅಲ್ಲಿ ಫುಲ್ ಆಗ್ತಾ ಬರ್ತೈತೆ. ಇಲ್ಲಿ ಹಾಕಿಸ್ಬಿಟ್ರೆ ನೆಕ್ಸ್ಟು ನಮಗೆ ಮಡಿಕೇರಿ ಅವ್ರಿಗೆ ಯಾವುದೇ ಟೆನ್ಷನ್ ಇರೋಲ್ಲ. ನೆಕ್ಸ್ಟ್ ಕುಶಾಲನಗರದಲ್ಲಿ ಒಂದು ಬಂಕ್ ಐತೆ HP. ಅಲ್ಲಿ ಒಂದ್ಸರಿ ಫಿಲ್ ಮಾಡಿಸ್ಕೊಂಬಿಟ್ರೆ ಆರಾಮಾಗಿ ಮಡಿಕೇರಿ ಎಲ್ಲ ರೌಂಡ್ ಹೊಡಿಬೋದು. ಅದು ಟೆನ್ಷನ್ ಇರೋಲ್ಲ. ಇವಾಗ ಪ್ರೆಷರು 200 ಐತೆ, ಟೆನ್ಷನ್ ಇಲ್ಲ, ಆರಾಮಾಗಿ ಹಾಕಿಸ್ಕೊಂಬಿಡೋಣ. ಬಟ್ ಈ ಪಾಪು ನನ್ನ ವೀಡಿಯೋ ನೋಡ್ಬಿಟ್ಟು ಫುಲ್ಲು ಖುಷಿ ಅಂದ್ಕೊಳ್ರಿ. ಯಾವಾಗಲಿಂದ ನನ್ನ ವೀಡಿಯೋನೇ ನೋಡ್ತೈತೆ. ಅವರು ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು ಅಂದ್ಕೊಳ್ರಿ. ಬಟ್ ಪಾಪು ಅಂತ ನನ್ನ ವೀಡಿಯೋ ಯಾವಾಗಲಿಂದ ನೋಡ್ತಾನೆ ಇದೆ. ಫುಲ್ ಕ್ಯೂರಿಯಾಸಿಟಿಯಾಗಿ. ಬನ್ನಿ CNGಗೆಲ್ಲ ಪೇ ಮಾಡ್ಬಿಟ್ಟು ಹೋಗೋಣ. ಸ್ನೇಹಿತರ, ಮಡಿಕೇರಿಗೆ ಹೋಗ್ಬೇಕಾದ್ರೆ ಅಂದಿವೆ ಇಲ್ಲೊಂದು ಮಾವಿನಕಾಯಿ ಅಂಗಡಿಗಳು. ಇಲ್ಲಿ ನಿಂತ ಮಾವಿನಕಾಯಿ ಅಂಗಡಿಗಳು ಈ ರೋಡಲ್ಲಿ. ಅದಕ್ಕೇ ನಮ್ಮ ಕಸ್ಟಮರ್ ಇಟ್ಕೊಂಡು ಸರ್ ಮಾವಿನಕಾಯಿ ತಿನ್ನಬೇಕು ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕಿದ್ದು. ಯಾವುದೋ ಕೇಸರ್ ಅಂದ್ಬಿಟ್ಟು ತೊಗೊತವ್ರೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗೈತೆ ಅಂದ್ಕೊಳ್ರಿ. ಫುಲ್ಲು ನಮ್ಮ ಕಸ್ಟಮರ್ ಇಲ್ಲಿ ನೆಗೋಸಿಯೇಷನ್ ಮಾಡ್ತಾವ್ರೆ. ನಾನಂದೆ ಸರ್ ಇಲ್ಲೆಲ್ಲ ಮಾಡೋಕ್ಕೋಗ್ಬೇಡಿ, ಪಾಪ ಅವ್ರ ಹತ್ರ ಎಷ್ಟು ಅಂತ ಬಿಕ್ಕುತ್ತೆ. ಅವರು 10-20 ರೂಪಾಯಿ ಮಾರ್ಜಿನ್ ಮೇಲೆ ಮಾರ್ತಾಯಿರ್ತಾರೆ. ಸರಿ ಅದಕ್ಕೆ ಅಂದ್ಬಿಟ್ಟು ಹಂಗೆ ಹಿಂಗೆ ಮಾತಾಡಿ ಈಸ್ಕೊತವ್ರೆ. ನೋಡ್ಬೋದು ಫುಲ್ ಬಾರ್ಗೇನ್ ನಡೀತಾ ಇದ್ದಿಲ್ಲಿ. ಇವಾಗ ಮಾವಿನಕಾಯಿ ಈಸ್ಕೊಂಡು ಸೀದಾ ಮಡಿಕೇರಿ ಕುಶಾಲನಗರಕ್ಕೆ ಹೋಗಿ ಒಂದು ಜಾಸ್ತಿ ಪ್ಲೇಸಸ್ ನೋಡೋದು ಬೇಡ ಅಂತ ಹೇಳಿದ್ರು. ಏನಕ್ಕೆಪ್ಪ ಅಂತಂದರೆ ಮಕ್ಕಳು ಫುಲ್ ಟಯರ್ಡ್ ಆಗಿಬಿಡ್ತಾರೆ ಸರ್. ಮತ್ತು ಸೀದಾ ಒಂದು 2-3 ಪ್ಲೇಸ್ ನೋಡಿಕೊಂಡು ವಾಪಸ್ಸು ಹೋಮ್ ಸ್ಟೇ ಕಡೆ ಹೋಗ್ಬಿಡೋಣ ಅಂತಂದರು. ಸರಿ ಆಯಿತು ಅಂತ ಹೊಡ್ತಾ ಇದ್ದೀರಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನಮ್ಮ ಕಸ್ಟಮರ್ ಕರ್ಕೊಂಬಂದು ಗೋಲ್ಡನ್ ಟೆಂಪಲ್ ಪಾರ್ಕಿಂಗ್ ಹತ್ರ ಬಿಟ್ಟಿದ್ದೀನಿ. ನಮ್ಮ ಕಸ್ಟಮರ್ ಗೌಬಾಯ್ ಥರ ರೆಡಿ ಆಗಿಬಿಟ್ಟವ್ರೆ. ಸರ್ ಫುಲ್ಲು ಇರ್ಬೇಡ್ರಿ, ಫುಲ್ ರೆಡಿ ಆಗೋರೆ. ಪಾರ್ಕಿಂಗ್ ಅಂತೂ ಫುಲ್ಲಾಗಿ. ಈ ಕಡೆ ಬೇರೆ ಬಸ್ಗಳು TTಗಳು ಮಾತ್ರ ಬಿಡ್ತಾ ಇರೋದು. ಕಾರ್ಗಳು 1-2 ಬಿಡ್ತಾರೆ ಅಷ್ಟೇ. ಇನ್ನು ಈ ಕಡೆ ಪಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಮ್ಮ ಗಾಡಿ ಎಲ್ಲ ಎಂಟ್ರೆನ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಟೆನ್ಷನ್ ಇರಬಾರ್ದು ಅಂತ. ನಾ ಕ್ಲೋಸ್ ಕರ್ತೇವೆ ಚೋಡಮ್ಮನ. ಬನ್ನಿ ಅವ್ರು ಹೋಗಲಿ, ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಇಲ್ಲೇನು ಕಾಣಿಸ್ತೈತೆ ಇದು ರೈಟ್ ಸೈಡು, ಇದೆ ಗೋಲ್ಡನ್ ಟೆಂಪಲ್. ನಿಮಗೆ ಒಳಗಡೆ ಹೋಗ್ಬೇಕು ಅಷ್ಟೇ. ಒಂದು 100 ಮೀಟ್ರ್ ವಾಕ್ ಮಾಡ್ಕೊಂಡು ಹೋಗ್ಬೇಕು. ರೆಗ್ಯುಲರಾಗಿ ಯಾವಾಗ ಆ ಕಡೆ ಆಗ್ತಿದೆ ಪಾರ್ಕಿಂಗು. ಈ ಸರಿ ಈ ಕಡೆ ಹಾಕ್ಬಿಟ್ಟಿದ್ದೀನಿ.
ಫ್ರಮ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟೆ. ಏನಕ್ಕಪ್ಪ ಅಂದರೆ ಇಲ್ಲಿ ನೆರಳಿತ್ತು, ಆ ಕಾರಣದಿಂದ ನೆನ್ನೆ ಇಲ್ಲೇ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡ್ರಿ ಅಲ್ಲಿ ಬಿಸಿಲಲ್ಲಿದ್ದ ಎತ್ಕೊಂಬಂದಿಲ್ಲ, ಹಾಕೊಂಬಿಟ್ಟಿದ್ದೀನಿ ಗಾಡಿನ. ಸ್ನೇಹಿತರೆ, ಗೋಲ್ಡನ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಮಡಿಕೇರಿ ಕಡೆ ಹೋಮ್ ಸ್ಟೇ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ರೆ, ಬಟ್ ಕಸ್ಟಮರು ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿಬಿಟ್ಟವ್ರೆ. ಅದು ದೊಡ್ಡದಾಗಿ ಆಗ್ಬಿಟ್ಟೈತೆ. ಏನಪ್ಪ ಅದು ಮಿಸ್ಟೇಕು ಅಂತಂದರೆ, ಅದು ಆ್ಯಕ್ಚುಲಿ ಇದ್ರ ಬಗ್ಗೆ ಲೈಕ್ ಈ ಏರಿಯಾಗಳೆಲ್ಲ ಫಸ್ಟ್ ಟೈಮ್ ಬರ್ತಾರದವರು. ಅವರು ಕೂರ್ಗಂತ ಹಾಕ್ಬಿಟ್ಟು ಗೂಗಲಲ್ಲಿ ಹುಡುಕ್ಬಿಟ್ಟು ಯಾವುದೋ ಒಂದು ಹೋಮ್ ಸ್ಟೇ ಬುಕ್ ಮಾಡವ್ರೆ, ಅದು ಕೂರ್ಗ್ ಅಂದ್ಕೊಂಡು. ಬಟ್ ಅದು ಬುಕ್ ಮಾಡಿರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಹೊರ್ನಾಡು ಹತ್ತತ್ರ, ಹೊರ್ನಾಡು ಕರೆಕ್ಟಾಗಿ ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಐತೆ ಅಷ್ಟೇ, ಅಲ್ಲಿ ಬುಕ್ ಮಾಡಿಬಿಟ್ಟವ್ರೆ. ಸೊ ನಾನು ಇದೇನಪ್ಪ 150 ಕಿಲೋಮೀಟ್ರ್ ತೋರಿಸೈತೆ ಅಂತ ನಿಮಿಷ ಶಾಕ್ ಆಗ್ಬಿಟ್ಟೆ. ಬಟ್ ಇವಾಗ ಇಲ್ಲಿರೋ ಕ್ರೌಡ್ ನೋಡ್ಬೋದು. ಆಲ್ಮೋಸ್ಟ್ ಅಲ್ಲಿ 2 ಕಿಲೋಮೀಟ್ರಿಂದ ಟ್ರಾಫಿಕ್ ಜಾಮ್ ಆಗೈತೆ. ಕರೆಕ್ಟಾಗಿ ಅಲ್ಲಿ ನಾವು ಎಲ್ಲಿ ಲೆಫ್ಟ್ ಎತ್ಕೊತೀರಿ ಗೋಲ್ಡನ್ ಟೆಂಪಲಿಂದ ಮೇನ್ ರೋಡ್ಗೆ, ಅಲ್ಲಿಂದ ನಾವು ಆಲ್ಮೋಸ್ಟ್ ಅಲ್ಲಿ ಮಡಿಕೇರಿ ಹೋಗೋ ರೋಡ್ವರೆಗೂ ಫುಲ್ ಜಾಮ್ ಆಗೈತೆ. ನೋಡ್ತಾ ಇರ್ಬೋದು ನೋಡ್ರಿ, ಫುಲ್ ನಮ್ಮ ರೋಡ್ ಏನು ಅಷ್ಟೊಂದು ಜಾಮ್ ಇಲ್ಲ, ಬಟ್ ವಾಪಸ್ ಬೆಂಗಳೂರು ಕಡೆ ಹೋಗ್ತಾರೋ ಜಾಸ್ತಿ ಆಗಿಬಿಡೈತೆ, ಸಿಕ್ಕಾಪಟ್ಟೆ ಜಾಮ್ ಆಗಿಬಿಡೈತೆ. ಅದಕ್ಕೇ ಅದರಲ್ಲೇ ಅರ್ಥ ಮಾಡ್ಕೊಂಬಂದು ನೀವು ಎಷ್ಟು ಜಾಮ್ ಆಗೈತೆ ಅಂತ. ಆಮೇಲೆ ಎಲ್ಲ ಹೋಮ್ ಸ್ಟೇಗಳೂ ಮತ್ತು ಎಲ್ಲ ರೂಮ್ಗಳೂ ಫುಲ್ ಆಗಿಬಿಡೈತೆ. ಇಷ್ಟೊಂದು ಜಾಮ್ ಇರೋ ಕಾರಣದಲ್ಲಿ ನೀವೇ ಅರ್ಥ ಮಾಡ್ಕೊಬೇಕು ಎಲ್ಲ ರೂಮ್ಸು ಫುಲ್ ಆಗಿರ್ತವೆ ಅಂತ. ಅದಕ್ಕೇ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಇದ್ರಿ ಇಲ್ಲೇ, ಕಲ್ಕಿ ಅಂತ, ತುಂಬ ನೋಡಿರ್ತೀರಿ ನೀವು, ಬಂದರು ನೋಡ್ರಿ. ಇವರೇ, ಅವ್ರದ್ದೇ ಗಾಡಿ ಇದು, ಸ್ವಿಫ್ಟ್ ಡಿಸೈರು. ಇವರೇ ಕಲ್ಕಿ ಅಂತ, ಲಾಸ್ಟ್ ಟೈಮ್ ಮಡಿಕೇರಿ ಲಾಗಲ್ಲಿ ನೋಡಿರ್ತೀರ. ಅವ್ರಿಗೆ ಫೋನ್ ಹಾಕಿದ್ದೆ, ಬ್ರೋ ಹಿಂಗೆ ಆಗ್ಬಿಡೈತೆ ಸೀನು, ಒಂದು ಅರ್ಜೆಂಟು ರೂಮು ಇಲ್ಲ ಹೋಮ್ ಸ್ಟೇ ಅದನ್ನು ಇದ್ದರೆ ಕೊಡಿಸಿ ಅಂತ. ಹೋಮ್ ಸ್ಟೇ ಅಂತೂ ಸಿಗಲ್ಲ ಬ್ರೋ, ರೂಮ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳೋರೆ. ಬ್ರೋ ಹಾಯ್ ಯಾವುದೋ ಫೈನಲಿ ಒಂದು ರೂಮ್ ಕೊಡಿಸೋರೆ, ಚೆಕ್ ಇನ್ ಮಾಡಿಸ್ತಾ ಇದ್ದೀರಿ. ಯಾಕಂದರೆ ಇದು ಬಿಟ್ಟರೆ ಯಾವುದೋ ಆಪ್ಷನ್ ಇಲ್ಲ ನಮಗೆ. ಅದಕ್ಕೇ ಇಲ್ಲೇ ಒಂದು ಯಾವುದೋ AC ರೂಮ್ ಸಿಕ್ತು, ಪಟ್ ಅಂತ ಇಲ್ಲೇ ಮಾಡಿಸ್ತಾ ಇದ್ದೀರಿ. ಬನ್ನಿ ಫಸ್ಟ್ ಅವ್ರನ್ನ ಚೆಕ್ ಇನ್ ಮಾಡಿಸ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಬಂದವ್ರು ಬಂದನಪ್ಪ ನಮ್ಮ ಸಬ್ಸ್ಕ್ರೈಬರ್ ಕಲ್ಕಿ. ಇವರು ಸಬ್ಸ್ಕ್ರೈಬರ್ ಅದಕ್ಕೆ ನಮ್ಮ ಬ್ರದರ್ ಅನ್ಕೊಳ್ರಿ ಲೆಕ್ಕಾಚಾರದಲ್ಲಿ ಭಯಂಕರ ಹೆಲ್ಪ್ ಮಾಡಿದ್ರು. ಯಾಕಂದರೆ ಇವಾಗ ತಿರ್ಗಿ ಯಾವ 150-160 ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೆ ಗುರು. ಪಾಪ ಕಸ್ಟಮರ್ ರೋಸ್ಟ್ ಆಗ್ಬಿಟ್ಟಿದ್ರು. ಅವ್ರು ಹೇಳಿದ್ರು ಬೈಬಿಟ್ಟು, ಸರ್ ಹೋಗೋಕ್ಕಂತೂ ಪೇಷನ್ಸ್ ಇಲ್ಲ, ಮಕ್ಕಳು ಬೇರೆ ಅವರೇ, ಆ ಕಾರಣದಿಂದ ಹೋಗೋಕ್ಕಂತೂ ನಮ್ಮ ಕೈಲಿ ಆಗಲ್ಲ, ಇಲ್ಲೇ ಯಾವ್ದಾನ ಇತ್ತು ಅಂದ್ರೆ ನೋಡ್ರಿ ಅಂತ. ನಮ್ಮ ಬ್ರದರ್ ಒಳ್ಳೆ ಟೈಮ್ ಸಿಕ್ಕಿದ್ರು, ಪಟ್ಟಂದು ಹಂಗೆ ಬಂದರು, ಹಂಗೆ ಚೆಕ್ ಇನ್ ಕೂಡ ಆಗೋದ್ರು ಅಲ್ಲೇ. ಇವಾಗೆಲ್ಲ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಿ ರೂಮ್ ಮಾಡಿದ್ರು ಅಲ್ಲೇ ಮೇಲೆಗಡೆ ಲಾಸ್ಟ್ 3rd ಫ್ಲೋರಲ್ಲಿ ಕ್ಯಾಂಟೀನ್ ಕೂಡ ಇತ್ತು ಇವ್ರದ್ದು. ಒಳ್ಳೆ ಬ್ಯಾಟಿಂಗ್ ಮಾಡ್ದು ಅಂದ್ಕೊಳ್ರಿ. ಎಲ್ಲ ಬ್ಯಾಟಿಂಗ್ ಮಾಡಿ ಕೂತಿದ್ದೀನಿ. ನಮ್ಮ ಕಸ್ಟಮರ್ ಇಲ್ಲಿ ಊಟ ಮಾಡ್ತಾವ್ರೆ. ಫುಲ್ಲು ರೋಸ್ಟು, ನಿದ್ದೆ ಬೇರೆ ಹೆವಿ ಇಳಿತೈತೆ. ಈಗ ಎಲ್ಲೂ ಹೋಗ್ತಾಯಿಲ್ಲ. ಇಲ್ಲೊಂದು ಎಲಿಫೆಂಟ್ ಕ್ಯಾಂಪ್ ಐತೆ, ಅಲ್ಲಿಗೆ ಹೋಗ್ತಾಯಿದ್ದೀರಿ. ಆರಂಗಿ ಎಲಿಫೆಂಟ್ ಕ್ಯಾಂಪ್ ಅಂತ, ಅಲ್ಲಿಗೆ ಹೋಗ್ತಾ ಇರೋದು. ಕರೆಕ್ಟಾಗಿ 4 ಗಂಟೆಗೆ ಓಪನ್ನು. ದುಬಾರೆಗೆ ಹೋಗ್ಬೋದಾಗಿತ್ತು, ಬಟ್ ದುಬಾರೆದು ಮೊನ್ನೆ ರೀಸೆಂಟಾಗಿ ಇಶ್ಯೂ ಆಗಿಬಿಟ್ಟೈತೆ. ಏನಪ್ಪ ಅಂದರೆ ಆನೆ ಜಗಳ ಆಡಿಕೊಂಡು ಒಂದು ಆನೆನ ಸಾಯಿಸ್ಬಿಟ್ಟೈತೆ. ಅದ್ರ ಜೊತೆಗೆ ಒಬ್ಬರನ್ನ ತಮಿಳ್ನಾಡವ್ರು ಅನ್ಕೊತೀನಿ, ಅವರು ಏನೋ ಇಲ್ಲಿ ಬಂದಿರಂತೆ, ಅವ್ರನ್ನೂ ತುಳಿದು ಸಾಯಿಸ್ಬಿಟ್ಟೈತೆ ಜಗಳ ಆಡೋ ಗ್ಯಾಪಲ್ಲಿ. ಅದಕ್ಕೇ ದುಬಾರಿನ ಸದ್ಯಕ್ಕೆ ಕ್ಲೋಸ್ ಮಾಡೋರೆ ಟೆಂಪ್ರರಿ. ಅದು ಎಷ್ಟು ದಿವಸಕ್ಕೆ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀರಿ, ಇನ್ನೊಂದು ಕಡೆಗೆ. ಅಲ್ಲೋಗ್ಬಿಟ್ಟು ಆನೆ ಹತ್ರ ಎಲ್ಲ ಸ್ವಲ್ಪ ಅಲ್ಲೆಲ್ಲ ನೋಡಿಕೊಂಡು ಡೈರೆಕ್ಟಾಗಿ ವಾಪಸ್ ಬಂದು ಇಲ್ಲೇ ಆಲ್ಟ್ ಆಗ್ತೀರಿ. 2 ದಿವಸಕ್ಕೂ ಸ್ಟೇ ಇಲ್ಲೇ ಬುಕ್ ಮಾಡೋರೆ. ಮಡಿಕೇರಿ ಇವತ್ತು ಹೋಗಲ್ಲ, ನಾಳೆ ಹೋಗ್ತಾ ಇರೋದು ಮಡಿಕೇರಿಗೆ. ಇವತ್ತು ಫುಲ್ ರೆಸ್ಟ್ ಅಂದ್ಕೊಳ್ರಿ, ಯಾಕಂದರೆ ಟ್ರಾವೆಲಿಂಗಲ್ಲೇ ಟೈಮ್ ಆಗೋಯ್ತು. ಆ ಕಾರಣದಿಂದ ಈಗ ಇರಿಸೇವೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ಬಿಟ್ಟು ವಾಪಸ್ ಬರೋಣಂತೆ. ಕಲ್ಕಿ ಬ್ರೋ ಅವ್ರು ಅದೇ ಹೇಳೋದು, ನಾನು ಸಬ್ಸ್ಕ್ರೈಬರು ಅಂತ. ಅವ್ರು ಇದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೋದು. ಅವ್ರದ್ದು ಬಂದ್ಬಿಟ್ಟು ಕಾರಿದೆ, ಅದೇ ಅವ್ರು ಕ್ಯಾಬ್ ಇಲ್ಲಿ ಅಟ್ಯಾಚ್ ಮಾಡಿರೋದು. ಅವರು ಬ್ಯಾಂಕ್ ಎಂಪ್ಲಾಯ್ಗಳನ್ನ ಪಿಕಪ್ ಡ್ರಾಪು ಮತ್ತು ಅವ್ರದ್ದು ಇರುತ್ತಲ್ಲ ಸೈನಿಂಗು, ಅದು ಇದು ಆಡಿಟು ಎಲ್ಲ, ಅವರೆಲ್ಲ ಕರ್ಕೊಂಬರೋದು ಅಷ್ಟೇ ಅವ್ರದ್ದು. ಒಳ್ಳೆ ಕೆಲಸ ಅಂದ್ಕೊಳ್ಳಿ. ಆ ಥರ ಸಿಕ್ಬಿಡ್ಬೇಕು. ಬಟ್ 5 ವರ್ಷಕ್ಕೆ ಅಗ್ರಿಮೆಂಟ್ ಹಾಕ್ಕೊಟ್ಟಾರಂತೆ. ನೆಮ್ಮದಿ ಜೀವನ ಒಬ್ಬರು ಆ ಥರ ಸಿಕ್ಬಿಡ್ಬೇಕು ಕೆಲಸ. ಟೆನ್ಷನ್ ಇರೋಲ್ಲ ಅಂದ್ಕೊಳ್ರಿ, ಪೀಸ್ಫುಲ್ಲು. ಬಟ್ ಇಲ್ಲೂ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನೋಡ್ರಿ ಅನಿತಾ ಇದೆ. ಇಲ್ಲಿ ಮಳೆ ಬಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಫುಲ್ ಜಾಮ್ ಆಗುತ್ತೆ ಪಕ್ಕ, ಅದಂತೂ 100%. ಬಟ್ ಈ ಬಿಸಿಲಿಗೂ ತಣ್ಣಗಿರುತ್ತೆ. ಮಳೆ ಬೀಳಪ್ಪ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ನಾಳೆ ಬೆಳಗ್ಗೆ ವೆದರ್ ಸಕ್ಕತ್ತಾಗಿರುತ್ತೆ. ಆ ಕಾರಣದಿಂದ ನಾಳೆ ಬೆಳಗ್ಗೆ ಆಲ್ರೆಡಿ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಿ. ಡೈರೆಕ್ಟ್ ಮಡಿಕೇರಿ, ಅಬ್ಬೆ ಫಾಲ್ಸು ಇಲ್ಲಾಂದರೆ ಮಂಡಲ್ಪಟ್ಟಿ, ಇವೆರಡು ನೋಡ್ಕೊಂಡು ಆಮೇಲೆ ರಾಜಾಸೇಟು ಸುತ್ತಮುತ್ತ ಮಡಿಕೇರಿ ಫುಲ್ ಕವರ್ ಮಾಡ್ಕೊಂಡು ವಾಪಸ್ಸು ಸೀದಾ ಕರ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡೋದು. ಈ ಥರ ಪ್ಲ್ಯಾನ್ ಇರೋದು. ಬನ್ನಿ, ಮಳೆ ಬಿಟ್ಟದೆ, ಕಾರಲ್ಲಿ ಕೂತ್ಕೊಂಬಿಡೋಣ ನಮಗೆ. ಸ್ನೇಹಿತರೆ, ಕಸ್ಟಮರ್ ಕರೆಕ್ಟಾಗಿ 6 ಗಂಟೆಗೆ ಆಚೆ ಹೋಗೋಣ ಬನ್ನಿ ಸರ್, ಕೂತ್ಕೊಂಡು ಬೋರ್ ಆಗ್ತೈತೆ ರೂಮಲ್ಲಿ ಅಂತಂದರು. ಇದು ಯಾವುದೋ ಕೆಫೆ ಇತ್ತು, ಸ್ಕೈ 16 ಕೆಫೆ ಅಂತ. ಇಲ್ಲಿ ಕರ್ಕೊಂಬಂದು ಟೀ ಕಾಫಿ ಕುಡಿಯೋಣ ಅಂತ. ಬಟ್ ಅವ್ರಿಗೆ ಔಟ್ಸೈಡ್ ಕೂತ್ಕೊಂಡು ಕುಡಿಬೇಕಾಯಿತು, ಅಂದರೆ ದೇಸಿ ಸ್ಟೈಲಲ್ಲಿ. ಅದಕ್ಕೆ ಎಲ್ಲ ಚೇರ್ಗೆಲ್ಲ ಹಾಕೋರೆ. ಇಲ್ಲೂ ಚೇರ್ ಐತೆ ಆಚೆ ಕಡೆ ಎಲ್ಲ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ಕುಡೀಲಿ ಅಂತ. ಬಟ್ ಪ್ಲೇಸ್ ಮಾತ್ರ ಸಗದಾಗೈತೆ ಅಂದ್ಕೊಡ್ರಿ. ಫುಲ್ಲು ಪಾರ್ಕಿಂಗು ಸಗದಾಗ್ಬಿಡೋನು. ಅಲ್ಲಿ ರಾಕೆಟ್ ಎಜೆಕ್ಟರ್ ಅಂತ, ಆಮೇಲೆ ಸೈಕ್ಲಿಂಗ್ ಐತೆ. ಅಲ್ಲೇನೋ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಐತೆ, ಬಫೆಲೋ ಎಲ್ಲ ಆಟ ಆಡೋಕ್ಕೆ ಮಕ್ಕಳಿಗೆ. ನಾವು ಇಲ್ಲೊಂದು ಟೀ ಇಲ್ಲ ಕಾಫಿ ಯಾವುದೊಂದು ಕುಡ್ಕೊಂಡು ಸೀದಾ ಜಾಲಿ ಮಾಡೋಣ.
ಸಖತ್ತಾಗಿ ಮೇಂಟೈನ್ ಮಾಡೋಂಗ್ರು, ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ಇಲ್ಲೇನೋ ಮಾಡೋನೆ ಆಟ ಆಡೋಕ್ಕೆ ಏನೋ ಇಟ್ಟವ್ರೆ. ಅಷ್ಟು ಏನಿದು ಉಯ್ಯಾಲಾಡೋದು, ಪಕ್ಕ ಉಯ್ಯಾಲಾಡೋದು ಜೋಕಾಲಿ. ಇಲ್ಲಿಂದ ಅಲ್ಲಿಗೆ ಬಿಡ್ತಾರೆ. ಕೇರಳಲ್ಲಿ ಐತಲ್ಲ ಇದು, ಕೇರಳಲ್ಲಿ ತುಂಬ ಫೇಮಸ್ ಇದು. ಇಲ್ಲೊಂದು ರಾಕೆಟ್ ಎಜೆಕ್ಟರ್ ಐತೆ. ಒಳಗಡೆ ಆಟ ಆಡೋಕ್ಕೆ ಬಾಕ್ಸಿಂಗ್ ಅದು ಏನೋ ಇಟ್ಟವ್ರು. ಆಮೇಲೆ ಅಲ್ಲಿ ಬಫೆಲೋ ಇಟ್ಟವ್ರು ನೋಡ್ರಿ, ಬಫೆಲೇನೂ ಐತೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ ಅಂದ್ಕೊಳ್ರಿ ಮಕ್ಕಳಿಗಿದು ಆಟ ಆಡೋಕ್ಕೆ. ಇಲ್ಲಿ ಕೂರ್ಗ್ #ಕೂರ್ಗ್. ಬನ್ನಿ ಹೋಗಿ ಟೀ ಕಾಫಿ ಕುಡ್ಕೊಳೋಣ. ಇಲ್ಲಿ ಬೇರೆ ಕಾಫಿ ಅಂತ ಸಿಗೋದು, ಟೀಗೆ ಏನೂ ಸಿಗೋಲ್ಲ. ಆ ಕಾರಣಕ್ಕೆ ಮತ್ತೆ ಇಲ್ಲಿಂದ ಮತ್ತೆ ಹೋಗಿ ವಾಪಸ್ಸು ಬೇರೆ ಜಾಗಕ್ಕೆ ಹೋಗ್ತಾಯಿದ್ದೀರಿ. ಬಟ್ ಇನ್ನೂ ಯಾವ ಜಾಗ ಅಂತ ಕನ್ಫರ್ಮ್ ಮಾಡಲಿಲ್ಲ, ನೋಡಬೇಕು. ಇಲ್ಲಿ ಬೇರೆ ಮಿಲ್ಕ್ ಶೇಕ್ಗಳು, ಅದು ಇದು ಕಾಫಿಗಳು, ಕೋಲ್ಡ್ ಕಾಫಿ, ಹಾಟ್ ಕಾಫಿ ಇವೇ ಸಿಗ್ತವೆ ಹೊರತು ಟೀ ಸಿಗೋಲ್ಲ ಅಂದ್ಬಿಟ್ರು. ನಮ್ಮ ದೇಸಿ ಸ್ಟೈಲ್ ಟೀ, ಅದಕ್ಕೆ ನಾವು ವಾಪಸ್ ಹೋಗ್ತಾಯಿದ್ದೀರಿ. ಲೆಟ್ಸ್ ಗೋ ಫಾರ್ ಅದರ್ ಹೋಟೆಲ್ ಸರ್. ಯಸ್, ಲೆಟ್ಸ್ ಗೋ ಫಾರ್. ಬಾಯ್ ಬಾಯ್. ಸ್ನೇಹಿತರೆ, ಟೀ ಕುಡ್ಕೊಂಡಂಗೆ ಆಚೆ ಓಡಾಡ್ಕೊಂಬರೋಣ ಅಂತ ಕರ್ಕೊಂಬಂದು ಸೀದಾ ನಮ್ಮ ಕಸ್ಟಮರ್ ಎಲ್ಲಿ ಕರ್ಕೊಂಬಂದವ್ರಪ್ಪ ಅಂದರೆ ದುಬಾರಿ ಎಲಿಫೆಂಟ್ ಹತ್ರ ಕರ್ಕೊಂಬಂದ್ಬಿಟ್ಟವ್ರೆ. ಬಟ್ ಇದು ಬರೇ ಲೇಕ್ ಅಷ್ಟೇ ಮಾತ್ರ ಓಪನ್ನು, ಬೋಟಿಂಗ್ ಮಾತ್ರ ಓಪನ್ನು. ಆನೆಗಳು ಮಾತ್ರ ಕರೆಸ್ತಾ ಇಲ್ಲ. ಪಾರ್ಕಿಂಗ್ ನೋಡ್ಬೋದು, ಆನೆಗಳು ಇಲ್ದಿರೋ ಕಾರಣಕ್ಕೆ ಎಷ್ಟು ಫುಲ್ ಖಾಲಿ ಹೊಡಿತೈತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಟೈಮು ಆಗೋಬಿಡೈತೆ, 6:30 ಆಗೈತೆ. ಅದಕ್ಕೇ ಜನನೂ ಇಲ್ಲ. ಈಗ ನಮ್ಮ ಕಸ್ಟಮರ್ ಸುಮ್ಮನೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋಗ್ತಾವ್ರೆ. ಇದು ಅನ್ಎಕ್ಸ್ಪೆಕ್ಟೆಡ್ ಇದೆ, ಯಾಕಂದರೆ ಕ್ಲೋಸ್ ಆಗಿದ್ದು ಇಲ್ಲಿ ಬರೋಲ್ಲ ಅನ್ಕೊಂಡಿದ್ದೆ. ಬಟ್ ಕಸ್ಟಮರ್ ಇಲ್ಲಿಗೆ ಕರ್ಕೊಂಡ್ಬಿಟ್ಟವ್ರೆ. ಸುಮ್ಮನೆ ರೂಮಲ್ಲಿ ಕುತ್ಕೊಂಡು ಬೋರ್ ಹೊಡಿತೈತೆ ಅಂತ. ಬರೀ ನೋಡೋಣ ಏನು ಮಾಡ್ತಾರೆ ಕಸ್ಟಮರು. ಪಾಪ ಆನೆಗಳನ್ನ ಇಲ್ಲೇ ಎಲ್ಲ ತುಳಿದು ಪಾಪ ಅದು ಇದು ಮಾಡಿದ್ದು, ಅದೊಂದು ಸತ್ಯವಾಯ್ತು ಆನೆ. ಹೊಟ್ಟೆ ಎಲ್ಲ ಉರಿತೈತೆ ಪಾಪ. ಅದೇನು ಮಾಡೋಕ್ಕಾಗಲ್ಲ, ಆನೆಗೆ ಅದು ಸಿಟ್ಟು ಬಂದು ಹಂಗೆ ಹೆಚ್ಚು ಕಮ್ಮಿ ಆಗಿದ್ದು, ಅದು ಟೈಮು, ಏನು ಮಾಡೋಕ್ಕಾಗಲ್ಲ. ಬಟ್ ಅದ್ರ ಜೊತೆ ಒಬ್ಬ ಯಾರೋ ತೀರೋಗ್ಬಿಟ್ರು, ಅದೊಂದು ಇನ್ನೂ ಬೇಜಾರಾಯಿತು. ಆ ಕಾರಣದಿಂದ ಎಲಿಫೆಂಟ್ದು ಕ್ಲೋಸ್ ಮಾಡೋರೆ ಸದ್ಯಕ್ಕೆ. ಬಟ್ ಅಲ್ಲಿ ಯಾರೋ ನೋಡ್ಬೋದು, ಆಟ ಆಡ್ತಾವ್ರೆ ಹುಡುಗರು ನೀರಲ್ಲಿ, ನೋಡ್ತಾ ಇರ್ಬೋದು. ಬಟ್ ಸಿಕ್ಕಾಪಟ್ಟೆ ಬೋಟ್ಗಳವೆ ಅನ್ಕೊಳ್ರಿ. ರಿವರ್ ರಾಫ್ಟಿಂಗ್ ಮಾಡ್ತಾರಲ್ಲ ಆ ಬೋಟ್ಗಳೆಲ್ಲ. ಮುಂಚೆ ಅಲ್ಲಿಂದ ಬರ್ತಾಯಿತ್ತು ಆನೆಗಳು, ಅಲ್ಲಿಂದ ಇಲ್ಲಿಗೆ ಬರ್ತಾಯಿತ್ತು. ಹಿಂಗೊಂದು ರೌಂಡ್ ಬಂದು ಅಲ್ಲೇ ಸ್ನಾನ ಮಾಡಿಸ್ತಾಯಿದ್ದು. ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋರು ಬೋಟಲ್ಲಿ. ಸ್ನೇಹಿತರೆ, ದುಬಾರೆಯಿಂದ ಸೀದಾ ಕರ್ಕೊಂಬಂದು ಕಸ್ಟಮರ್ನಾಗ ಎಲ್ಲಪ್ಪ ಬಿಟ್ಟಿದ್ದೀನಿ ಅಂತಂದರೆ ಶ್ರೀ ರಾಘವೇಂದ್ರ ವೈಭವ್ ಹತ್ರ ಬಿಟ್ಟಿದ್ದೀನಿ. ಇಲ್ಲಿ ಊಟ ಮಾಡಿಕೊಂಡು ಸೀದಾ ರೂಮ್ ಹೋಗ್ಬಿಡೋಣ ಅಂತಂದು. ಇದೆಲ್ಲಪ್ಪ ಇರೋದು ಹೋಟ್ಲು ಅಂತಂದರೆ ನಿಸರ್ಗದ ಮಾತ್ರನೇ. ಇವಾಗ ಏನು ಇಲ್ಲಿ ಕಾಣಿಸ್ತೈತಲ್ಲ, ಇದೇ ನಿಸರ್ಗದ ಒಳಗಡೆ, ಅಲ್ಲಿ ಎಂಟ್ರೆನ್ಸ್ ಇರೋದು, ಅಲ್ಲಿ ಒಳಗಡೆ ಹೋಗ್ಬೇಕು. ಬಟ್ ಇಲ್ಲೇ ಹೋಟ್ಲೈತೆ, ಇಲ್ಲೇ ನಾನು ಲೈಟಾಗಿ ತಿನ್ಕೊಂಡು ಹೋಗ್ಬಿಡೋಣ ಅಂತಂದರು. ಸರಿ ಸರ್ ಆಯಿತು ಅಂತ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ನಾನು ಒಂಚೂರು ಲೈಟಾಗಿ ತಿನ್ಬಿಟ್ಟು ವಾಪಸ್ಸು ರೂಮ್ಗೆ ಮಲ್ಕೊಂಬಿಡೋಣ. ಬನ್ನಿ ಸ್ನೇಹಿತರೆ, ಆ ಹೋಟ್ಲಲ್ಲೂ ಕಸ್ಟಮರ್ ಊಟ ಮಾಡಲಿಲ್ಲ. ಏನಕ್ಕಪ್ಪ ಅಂತಂದರೆ ಅಲ್ಲಿ ಇಡ್ಲಿ ಖಾಲಿ ಆಗಿಬಿಟ್ಟಿತ್ತು, ಅವ್ರಿಗೆ ಇಡ್ಲಿ ಬೇಕಿತ್ತಂತೆ. ಸರಿ ಅಂದ್ಬಿಟ್ಟು ಆ ಗ್ಯಾಪಲ್ಲಿ ನಾನು ಜ್ಯೂಸ್ ಆರ್ಡರ್ ಮಾಡಿಬಿಟ್ಟಿದ್ದೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ. ನನಗೆ ಮಧ್ಯಾಹ್ನ ತಿಂದಿರೋದು ಹೆವಿ ಆಗಿಬಿಡೈತೆ ಊಟ. ದೇವರೊಳಗೆ ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ಹೊಟ್ಟೆ ಒಂಥರ ತೊಳಸಂಗೆ ಆಗ್ತಾಯಿತ್ತು. ಯಾಕಂದರೆ ಮಧ್ಯಾಹ್ನ ಹೆವಿ ಆಗೋಯ್ತು ಊಟ, ಜೀರ್ಣನೂ ಆಗಲಿಲ್ಲ. ಓಡಾಡದೆ ಸ್ಪ್ರೈಟ್ ಕುಡಿದೆ, ಆದ್ರೂ ಸೆಟ್ ಆಗಿಲ್ಲ. ಅದಕ್ಕೆ ಇವಾಗ ಪಾಪ ಇಡ್ಲಿ ಸಿಕ್ಕಿಲ್ಲ ಅಂತ ವಾಪಸ್ಸು ಇವಾಗ ಉಡುಪಿ ಕರ್ಕೊಂಬಂದಿದ್ದೀನಿ. ಅದಕ್ಕಿಂತ ಒಂದು ಕಿಲೋಮೀಟ್ರ್ ಮುಂದೆ ಅಷ್ಟೇ ಉಡುಪಿ ವೆಜ್ ಅಂತಿತ್ತು, ಅಲ್ಲಿಗೆ ಸೀದಾ ಕರ್ಕೊಂಬಂದು ಅಲ್ಲಿ ಬಿಟ್ಟಿದ್ದೀನಿ. ಇಲ್ಲೋಗಿ ಇಡ್ಲಿ ದೋಸೆ ಗೀಸೆ ತಿನ್ಕೊತಾರೆ. ಬಟ್ ಸಿಕ್ಕಾಪಟ್ಟೆ ಇವತ್ತು ಟೈಮ್ ವೇಸ್ಟ್ ಅಂದ್ಕೊಳ್ರಿ. ಎಲ್ಲೂ ಹೋಗಿಲ್ಲ ಕಸ್ಟಮರು. ಕುಶಾಲನಗರ ಅದನ್ನು ಬಿಟ್ಟು ಇವಾಗ ಒಂದು ದುಬಾರಿ ಅಷ್ಟೇ, ಇನ್ನೆಲ್ಲೂ ಹೋಗಲಿಲ್ಲ. ನಾಳೆ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ನಾವು ಮಂಡಲ್ಪಟ್ಟಿಗೆ ಹೋಗೋದು. ಬೆಳಗ್ಗೆನೇ ಅವ್ರಿಗೆ ಹೇಳಿದ್ದೀನಿ, ಅರ್ಲಿ ಮಾರ್ನಿಂಗ್ ಬಂದರೆ ಅಂದರೆ ಒಂದು 7 ಗಂಟೆ ಇಲ್ಲಿಂದ ಹೊರಟ್ರೂ ಆರಾಮಾಗಿ ಹೋಗ್ಬೋದು ಸರ್ ಅಂತ. ನೋಡೋಣ ಸರ್ ಓಕೆ ಅಂತ ಹೇಳೋರೆ. ಬಟ್ ಅಷ್ಟೊಂದು ಬರ್ತಾರೋ ಇಲ್ಲ ಅಂತ ಐಡಿಯಾ ಇಲ್ಲ, ಯಾಕಂದರೆ ಮಕ್ಕಳಿರೋ ಕಾರಣದಿಂದ ಸ್ವಲ್ಪ ಲೇಟ್ ಎದ್ರೊಳೋದು ಕಸ್ಟಮರ್ಗಳು. ನೋಡಬೇಕು, ಇನ್ ಕೇಸ್ ಇದ್ದರೆ ನಮಗೆ ಬೆನಿಫಿಟ್ಟು. ಬೇಗ ಹೋಗಿ ಪಾಪ ಅವ್ರಿಗೆ ಎಲ್ಲರೂ ತೋರಿಸ್ಕೊಂಡು ನೋಡಿ. ಯಾಕಂದ್ರೆ ಇವತ್ತು ಏನೂ ತೋರಿಸಿಲ್ಲ ಕಸ್ಟಮರ್ಗೆ. ಅಟ್ಲೀಸ್ಟ್ ನಾಳೆನ ಸ್ವಲ್ಪ ಮಡಿಕೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆ ಕಾರಣ, ಒಂದೇ ಒಂದು ಕಾರಣದಿಂದ. ಯಾಕಂದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಾಗ ನಾವು ಕಸ್ಟಮರ್ಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳೋದು ಅದು ನಮ್ಮ ಜವಾಬ್ದಾರಿ ಅದು. ಅದಕ್ಕೆ ನಾಳೆ ಕ್ಲೀನಾಗಿ ಕರ್ಕೊಂಡೋಗಿ ತೋರಿಸೋಣಂತೆ ಮಡಿಕೇರಿನ. ಬನ್ನಿ ಇವಾಗ ಅವ್ರು ಊಟ ಮಾಡ್ಕೊಂಬರಲಿ, ನಾವು ಕಾರಲ್ಲಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಮುಗಿಸೋಣ. ಸ್ನೇಹಿತರೆ, ಕಸ್ಟಮರ್ನ ಲಾಸ್ಟಾಗಿ ಕರ್ಕೊಂಬಂದ್ಬಿಟ್ಟು ಊಟ ಎಲ್ಲ ಮಾಡಿಸ್ಕೊಂಡು ಸೀದಾ ಕರ್ಕೊಂಬಂದು ಅವ್ರನ್ನ ರೂಮ್ ಹತ್ರ ಡ್ರಾಪ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಅವ್ರು ಇರೋದು ಇದೇ ಹೋಮ್ ಸ್ಟೇ ಹತ್ರ, ಅಂದರೆ ಹೋಮ್ ಸ್ಟೇ ಅಂತ ಸಾರಿ ಇದೇ ರೂಮ್ಸ್ ಹತ್ರ. ನಮ್ಮ ಬ್ರೋ ಅವರು ಕೆಲಸ ಮಾಡೋದಿಲ್ಲೇ, ಅವ್ರು ಮನೆಗೆ ಹೋಗಿದ್ದಾರೆ. ನಾಳೆ ಅವ್ರದ್ದು ಏನೋ ಹಬ್ಬ ಇದೆ ಅಂತ ಮನೆ ಹತ್ರ. ಅದಕ್ಕೇ ಬ್ರೋ ಬೇಗ ಹೊಟ್ಬಿಟ್ಟೆ, ಏನು ಬೇಜಾರು ಮಾಡ್ಕೊಂಬಿಡಿ, ನಾಳೆ ಸಿಗ್ತೀನಿ, ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ ಅವರು. ನಾಳೆ ಏನೋ ಫಂಕ್ಷನ್ ಇದೆಯಲ್ಲ, ಆ ಕಾರಣಕ್ಕೆ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡೋರೆ. ನೋಡೋಣ, ಆದರೆ ಟೈಮ್ ಇತ್ತು ಅಂದರೆ ಹೋಗಿ ಬರೋಣ ಅಂತೆ ಪಾಪ. ಇವಾಗ ಸದ್ಯಕ್ಕೆ ಇವತ್ತು ನಮ್ಮ ಹಾಲ್ಟ್ ಇಲ್ಲ. ಬಟ್ ಇವತ್ತು ಯಾವುದೇ ಥರ ರೂಮ್ ಸಿಗಲಿಲ್ಲ. ಏನಕ್ಕೆ ಅಂತಂದರೆ ಇದು ಅಂದ್ಬಿಟ್ಟು ರೂಮ್ಸ್ ಅಲ್ಲ, ರೂಮ್ಸಲ್ಲಿ ಅವ್ರಿಗೆ ಕೊಡಲ್ಲ ಅಂದ್ಬಿಟ್ರು ಡ್ರೈವರ್ಗೆ. ಆ ಕಾರಣದಿಂದ ಕೇಳ್ದೆ, ಸರ್ ಡ್ರೈವರ್ಸ್ಗೆ ಏನಾರ ಅವೈಲಬಿಲಿಟಿ ಇದೆಯಾ ರೂಮ್ಸು ಅಂತ ಪಾಪ ಅವರು ಕಸ್ಟಮರ್ ಕೇಳಿದ್ರು. ಬಟ್ ಸರ್ ರೂಮ್ಸ್ ಇಲ್ಲ, ಫ್ರೆಶ್ ಅಪ್ ಆಗಿ ಎಲ್ಲ ಥರ ಇದೆ, ಬಟ್ ರೂಮ್ಸ್ ಒಂದು ಅವೈಲೇಬಲ್ ಇಲ್ಲ ಅಂತಿದ್ರು. ನಾನು ಅದಕ್ಕೆ ಪರವಾಗಿಲ್ಲ ಬಿಡಿ ಸರ್, ನಮಗೇನಿದೆ ಹೊಸ್ದಲ್ಲ, ಗಾಡಿಯಲ್ಲೇ ಮಲ್ಕೊತೀನಿ ಅಂತ
ಆಡಿ ನಮ್ಮ ಬಲರಾಮ್ನ ಆನ್ ಮಾಡಿ ಬಿಟ್ಟಿದ್ದೇನೆ. ಒಂದು ಸ್ವಲ್ಪ ಹೊತ್ತು ಎ ಸಿ ಕೂಲ್ ಆಗಲಿ ಗಾಡಿ ಪೂರ್ತಿ ಅಂತ ಎ ಸಿ ಆನ್ ಮಾಡಿ ಬಿಟ್ಟಿದ್ದೇನೆ. ಯಾಕಂದರೆ ನಿದ್ದೆ ಮಾಡೋಕ್ಕೆ ಸರೋಗುತ್ತೆ. ಫ್ಯಾನ್ ಎಲ್ಲ ಚಾರ್ಜ್ ಎಲ್ಲ ಹಾಕಿದ್ದೇನೆ. ಆಗಿ ಬಿಟ್ಬಿಟ್ರೆ ಟೆನ್ಷನ್ ಇರೋಲ್ಲ. ಒಂದು 10 ನಿಮಿಷ 15 ನಿಮಿಷ ಎ ಸಿ ಆಗಿಬಿಟ್ಬಿಟ್ರೆ ಫುಲ್ ಗಾಡಿ ಎಲ್ಲ ತಣ್ಣಗಾಗ್ಬಿಡುತ್ತೆ. ಆ ಗ್ಯಾಪಲ್ಲಿ ನಮಗೂ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ಅಂದ್ಕೊಳ್ರೆ. ಯಾಕಂದರೆ ಫ್ಯಾನ್ಗಳು ಆನ್ ಆಗಿರುತ್ತೆ, ಈ ಕಡೆ ಎ ಸಿನೂ ಆನ್ ಆಗಿರುತ್ತೆ. ಒಂದು 15 ನಿಮಿಷ ಆದಮೇಲೆ ಆಫ್ ಮಾಡಿಬಿಟ್ಟು ನಾನು ಹಿಂದೆ ಮಲ್ಕೊಬೋದು. ಊಟ ಏನೂ ಮಾಡಲಿಲ್ಲ, ಆಗಲೇ ಹೇಳ್ದಂಗೆ ಒಂದು ಜ್ಯೂಸ್ ಕುಡ್ಕೊಂಬಂದಿದ್ದೀನಿ ಸಾಕು. ಅದೇ ಹೆವಿ ಅನ್ನಿಸ್ತಾಯಿತ್ತು ನನಗೆ. ಯಾಕಂದರೆ ಮಧ್ಯಾಹ್ನ ತಿಂದಿರೋದು ಅಷ್ಟು ಹೆವಿ ಲೋಡ್ ಆಗಿಬಿಡೋದು. ಏನೋ ಗೊತ್ತಿಲ್ಲ, ಜೀರ್ಣನೇ ಆಗ್ತಾಯಿಲ್ಲ ಗುರು. ಓಡಾಡಿದೆ, ಸ್ಪ್ರೈಟ್ ಕುಡಿದೆ, ಸ್ಪ್ರೈಟ್ ಆದಮೇಲೆ ಇವಾಗ ಲೆಮನ್ ಸೋಡಾ ಆದ್ರೂ ಏನೋ ಒಂಥರ ಎದೆ ಮೇಲೆ ಹಂಗೆ ಇದೆ. ನೋಡೋಣ, ಹಿಂಗೆ ಇದ್ದರೆ ಬೆಳಗ್ಗೆ ಅಷ್ಟೊಂದು ಒಂದು ಏನೋ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಜೀರ್ಣ ಜಾಸ್ತಿ ಮಾಡಿಸ್ಕೊಳೋಣ. ಈ ವಿಡಿಯೋ ಸ್ವಲ್ಪ ಚಿಕ್ಕದಾಯಿತು ಅನಿಸ್ಬೋದು ನಿಮಗೆ. ಚಿಕ್ಕದಾಯ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಸ್ವಲ್ಪ ದೊಡ್ಡದೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಡೇ 2ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಪಾರ್ಟ್ 3 ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.